ಕೇಳೋಣ, ಕರೆಕ್ಟಾಗಿ ಕೇಳ್ರಿ ಯಾವ್ದಂತ. ಹಾ ಅಲ್ಲ, ನಾನು ನೋಡಿ, ಕದನ ಅಂತೇಳಿ ಯುದ್ಧಕ್ಕೇನು ಯಾರು ಹೊರಟಿಲ್ಲ, ಯಾರು ಯುದ್ಧ ಸಾರಕ್ಕೆ ಹೋಗಲಿಲ್ಲ. ತಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಅವಕಾಶ ಇದ್ದರಿಂದ ಹಕ್ಕುಗಳನ್ನು ಬೆಂಬಲಿಸಿದ್ದಾರೆ. ಇದರಲ್ಲೇನು ತಪ್ಪಿರಲ್ಲ. ನನಗೆ ಅಧಿಕಾರ ಸಿಗಬೇಕಂತ ಹೇಳಿದಾಗ ಈಗ ನಾನೊಬ್ಬ ಅಧಿಕಾರ ಸಿಗಬೇಕು, ನನಗೆ ಕೊಡಿ ಅಂತ ಕೇಳಕ್ಕೆ, ಬೇಡ್ಕೊಳ್ಳೋಕ್ಕೆ, ಕೇಳಲಿಕ್ಕೆ ಹಕ್ಕಿದೆ. ಅದನ್ನು ಕದನ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ನಿಜವಾಗ್ಲೂ ಭಾಳ ಖುಷಿ ಆಯಿತು. ಮೊನ್ನೆ ಶಾಂತಿಯುತವಾಗಿ ಒಂದು ರಾಜ್ಯದ ಜನತೆಗೆ ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ. ಇಬ್ಬರು ಸೇರಿ ಚೌಚೌಬಾತ್ ತಿಂದಿದ್ದಾರೆ. ಹಾಗಾಗಿ ನನಗೇನು ಅನಿಸ್ತದೆ, ಇದು ಚೆನ್ನಾಗಿ ಆಗ್ಬೋದು. ಮುಂದಿನ ದಿನದಲ್ಲಿ ಯಾವುದೇ ಗೊಂದಲ ಆಗದ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಅನ್ನೋದು ಭಾವನೆ ನನ್ನಲ್ಲಿದೆಯಪ್ಪ. ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಅದರ ನೀವು ಹೈಕಮಾಂಡ್ ಅವ್ರು ಕೇಳಬೇಕು ಏನಂತ ನನಗೆ ಗೊತ್ತಿಲ್ಲ. ಇಬ್ರು ಜೋಡಿಯಾಗಿ ಚೆನ್ನಾಗಿ ಟಿಫನ್ ಮಾಡಿದ್ದಾರೆ, ಚೌಚೌಬಾತ್ ತಿಂದಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂಥರ ಗೊಂದಲ ಬಗೆಹರಿದಿದೆ ಅಂತ ಆಗಿದೆ. ರಾಜ್ಯದ ಜನತೆಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ. ಏನಂತ ಅವರಿಬ್ಬರು ತಿಳಿದು ಅವ್ರ ಪತ್ರಿಕೆಗೋಷ್ಠಿಯಲ್ಲಿ ಹೇಳಬೇಕಪ್ಪ. ಹಾಗಾಗಿ ನಾನು ಹೇಳೋದಷ್ಟೇ, ಆದಷ್ಟು ನಮ್ಮ ಕೇಂದ್ರದ ನಮ್ಮ ವರಿಷ್ಠರಿಗೆ ನಾನು ಕೇಳೋದಷ್ಟೇ, ಗೊಂದಲಗಳಾಗ್ತದೆ, ಸಮಸ್ಯೆಗಳಾಗ್ತದೆ, ಇದು ಯಾವುದೂ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಯಾಕಂದ್ರೆ ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಆಗ್ತದೆ. ಆಮೇಲೆ ಬಿಜೆಪಿಯ ಕೆಲವರಿಗೆ ಆಹಾರ ಆಗುತ್ತೆ ಇದು. ಅದನ್ನೆಲ್ಲ ಹೋಗಲಾಡಿಸಬೇಕಾದ್ರೆ ವರಿಷ್ಠರು ಆದಷ್ಟು ಬೇಗ ಗಂಭೀರವಾಗಿ ತಗೊಳ್ಬೇಕು ಇದನ್ನ ಅಂತ ಹೇಳುತ್ತಾ ಇದ್ದೀನಿ. ಹಾಗಾಗಿ ಒಳ್ಳೆ ರೀತಿ ತಗೊಂಡಿದ್ದಾರೆ ಈ ನಡುವೆ ಅಂತ ನನಗೆ ಅನಿಸ್ತದಪ್ಪ. ಯಾರು ಒಳ್ಳೆ ಕತ್ತಾಯ್ತು, ನಾನೇನು ಸನ್ಯಾಸಿ ಅನ್ರಿ, ಅವತ್ತಿಂದ ಹೇಳ್ತಾ ಇದ್ದೇನೆ, ಆಕಾಂಕ್ಷಿನೇ. ನಾನು ಒಬ್ಬ ಪ್ರಬಲವಾದಂಥ ಆಕಾಂಕ್ಷಿ ಇದ್ದೇನೆ. 3 ಸರಿ MLA ಆಗಿದ್ದೇನೆ. ನಾನೊಬ್ಬ ಆಕಾಂಕ್ಷಿ ಇದ್ದೇನಪ್ಪ, ಇಲ್ಲ ಅಂತೇನೂ ಇಲ್ಲ. ಹಾಗಾಗಿ ಕೊಡೋದು ಬಿಡೋದು ವರಿಷ್ಠ ತೀರ್ಮಾನ ಅಲ್ಲ. ಬೈತಿ ಸುರೇಶ್ ಅವರು ಈಗ ಹೇಳಿದ್ರು, ಬಿಟ್ಕೊಡು ಅಂದ್ರೆ ನಾನು ರೆಡಿ ಇದ್ದೀನಿ. ನೋಡಿ, ಇಂಥ ವ್ಯಕ್ತಿಗಳು ಬರಬೇಕು. ನೋಡಿ, ನಾನೆಷ್ಟು ಮುಂದಿನ ಪೀಳಿಗೆಗೆ ಮುಂದಿನ ನಾಯಕತ್ವ ಕೊಡಕ್ಕೆ ಈ ತರ ಮಂತ್ರಿಗಳು ತ್ಯಾಗ ಮಾಡಬೇಕಪ್ಪ. ಅವರೆಲ್ಲ ಮಾಡಿದ ಖುಷಿ ಆಗುತ್ತೆ. ಬೈತಿ ಸುರೇಶ್ ಅಂತವ್ರು ಇರಬೇಕಪ್ಪ ಎಂತ ಮಂತ್ರಿ ಮಂಡಲದಲ್ಲಿ. ಬಹಳ ದಿನೇಶ್ ಗುಂಡೂರಾವ್ ಸಾಹೇಬರು ಹೇಳಿದ್ರು ಒಂದ್ಸರಿ, ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸುಮಾರು ಜನ ಮಿನಿಸ್ಟರ್ ಹೇಳಿದ್ದಾರೆ. ಪಾಪ ಇಲ್ಲ ಅಂತಿಲ್ಲ, ಯಾರೇ ಪಾಪ ಅವ್ರೇನ್ ಮಾಡ್ತಾರೆ ಹೇಳಿ. ಅವರು ವರಿಷ್ಠರು ತೀರ್ಮಾನ ಹೇಳಿ, ನೋಡಪ್ಪ ನೀವು ಬಿಟ್ಕೊಡೋದು ಬಿಟ್ಕೊಡ್ತಾರೆ, ಅದ್ರಲ್ಲಿ ಏನಿಲ್ಲ. ವರಿಷ್ಠ ತೀರ್ಮಾನ ಅಲ್ಲ. ಕೇಳೋಣ, ಕರೆಕ್ಟಾಗಿ ಕೇಳ್ರಿ ಯಾವ್ದಂತ. ಅಲ್ಲ, ನಾನು ನೋಡಿ, ಕದನ ಅಂತೇಳಿ ಯುದ್ಧಕ್ಕೇನು ಯಾರು ಹೊರಟಿಲ್ಲ, ಯಾರು ಯುದ್ಧ ಸಾರಕ್ಕೆ ಹೋಗಲಿಲ್ಲ. ತಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಅವಕಾಶ ಇದ್ದರಿಂದ ಹಕ್ಕುಗಳನ್ನು ಬೆಂಬಲಿಸಿದ್ದಾರೆ. ಇದರಲ್ಲೇನು ತಪ್ಪಿರಲ್ಲ. ನನಗೆ ಅಧಿಕಾರ ಸಿಗಬೇಕಂತ ಹೇಳಿದಾಗ ಈಗ ನಾನೊಬ್ಬ ಅಧಿಕಾರ ಸಿಗಬೇಕು, ನನಗೆ ಕೊಡಿ ಅಂತ ಕೇಳಕ್ಕೆ, ಬೇಡ್ಕೊಳ್ಳೋಕ್ಕೆ, ಕೇಳಲಿಕ್ಕೆ ಹಕ್ಕಿದೆ. ಅದನ್ನು ಕದನ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ನಿಜವಾಗ್ಲೂ ಭಾಳ ಖುಷಿ ಆಯಿತು. ಮೊನ್ನೆ ಶಾಂತಿಯುತವಾಗಿ ಒಂದು ರಾಜ್ಯದ ಜನತೆಗೆ ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ. ಇಬ್ಬರು ಸೇರಿ ಚೌಚೌಬಾತ್ ತಿಂದಿದ್ದಾರೆ. ಹಾಗಾಗಿ ನನಗೇನು ಅನಿಸ್ತದೆ, ಇದು ಚೆನ್ನಾಗಿ ಆಗ್ಬೋದು. ಮುಂದಿನ ದಿನದಲ್ಲಿ ಯಾವುದೇ ಗೊಂದಲ ಆಗದ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಅನ್ನೋದು ಭಾವನೆ ನನ್ನಲ್ಲಿದೆಯಪ್ಪ. ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಅದರ ನೀವು ಹೈಕಮಾಂಡ್ ಅವ್ರು ಕೇಳಬೇಕು ಏನಂತ ನನಗೆ ಗೊತ್ತಿಲ್ಲ. ಇಬ್ರು ಜೋಡಿಯಾಗಿ ಚೆನ್ನಾಗಿ ಟಿಫನ್ ಮಾಡಿದ್ದಾರೆ, ಚೌಚೌಬಾತ್ ತಿಂದಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂಥರ ಗೊಂದಲ ಬಗೆಹರಿದಿದೆ ಅಂತ ಆಗಿದೆ. ರಾಜ್ಯದ ಜನತೆಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ. ಏನಂತ ಅವ್ರು